ಜಿಲ್ಲಾಧಿಕಾರಿಗೆ ಅವಾಗ ಸರ್ಕಾರಿ ಜಮೀನು ಹೋಗಿದ್ದು ಅವನೇ ಉಳ್ಳಾಗ್ತಾನೋ ಕಸೋರಿ ಬಡವ್ರಿಗೆ ಹಂಚಿರತ್ತೆ ಮನೆಗೆ ಕೊಟ್ಟಿದ್ದು ನನಗೆ ದಾಖಲಾತಿ 2021 ಮಾಡೀನಿ ರೀ. ನಮ್ಮ ಮೇಲೆ ಕೇಸ್ ಆಗಿದಾಗ ಮಾಡೀನಿ, ಏನೂ ಕ್ರಮ ತೊಗೊಂಡಿಲ್ಲ. ಸುಮ್ಮನೆ ಹೆಸರಿಗೆ ಇಲ್ಲಿ ಏನೂ ಆಗೋದಿಲ್ಲ. ಇನ್ನೊಂದು ನಮ್ಮ ಜೀವ ಬೇರೆ ಕೊಡ್ತಾನ. ಇವ್ರಿಗೆ ಏನೋ ಆದ್ರೆ ಅವನೇ ಹೊಣೆಗಾರ, ಅವನಿಗೆ ಜವಾಬ್ದಾರ. ರೇಪ್ ಕೇಸ್ ಆಯ್ತು ಆಟ ಏನರ ಒಂದು ಕೇಸ್ ಆಗ್ತಾನೆ ನಮ್ಮ ಹುಡುಗರ ಮೇಲೆ, ಅದಕ್ಕೆ ಸರ್ಕಾರ ಹೊಣೆಗಾರ ಆಗುತ್ತೆ. ಅವನ ಮೇಲೆ ಕ್ರಮ ಮಂದಿ ಮೇಲೆ ಕೇಸ್ ಮಾಡಿದ್ರೆ ಅಟ್ರಾಸ್ ಕೇಸ, ರೇಪ್ ಕೇಸ, ಮತ್ತೊಂದು ಜಾತಿ ಅವ್ರಿಗೆ. ಹಿಂಗಾಗಿ ಸರ್ಕಾರನ ಅವನ ಮೇಲೆ ಕ್ರಮ ತೊಗೊಂಡು ಅವನು ಇಲ್ಲಿ ಜಮೀನು ಕಸ್ಕೊಂಡು ಕೊಡತ್ರಿ. ಅಲ್ಲೇ ಇರ್ಬೇಕಾಗಿತ್ತವ. ಇಲ್ಲಿ ಆಧಾರ್ ಕಾರ್ಡ್ ರದ್ದು ಆಗ್ಬೇಕು, ಅವನು ಅಲ್ಲೇ ಆಧಾರ್ ಕಾರ್ಡ್ ಆಗ್ಬೇಕು. ಇಲ್ಲಿ ಅವ ಬರ್ಲಕ್ಕ ಆಗ್ತದಿಲ್ಲ. 3 ಹೆಸರು ಮಲ್ಲಪ್ಪ ಮಲ್ಲಿಕಾರ್ಜುನ ಹಿಂಗೆ ಹೆಸರು 2-3 ಇಟ್ಕೊಂಡು ಅತ್ತ ಸುಳ್ಳ ಅವ ದೊಡ್ಡ ಲೀಡರ್ ಅಂತೇಳಿ ವಾಲ್ಮೀಕಿ ಸಮಾಜ ಜಿಲ್ಲಾದ ಇದು ರಾಜ್ಯದ ಅಧ್ಯಕ್ಷ ಅಂತೇಳಿ ಜನ ಮೋಸ ಮಾಡಬೇಕು. ಅವ್ನು ಇಲ್ಲಿ ಗಡೀಪಾರ ಆಗ್ಬೇಕು. ಏನು ರೀ ಬಡವರು ಈ ಮನೆ ಕೊಟ್ಟು ಅವ್ರಿಗೆ ಹಂಚ್ಬೇಕು. ಇದು ಕೊಟ್ಟೇವು ನಾ ಜಿಲ್ಲಾಧಿಕಾರಿ ಕೊಟ್ಟೇವು, ತಹಸೀಲ್ದಾರ್ ಕೊಟ್ಟೇವು ರೀ. ತಕ್ಷಣ ಕ್ರಮ ತಗೋಬೇಕಾ. यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ದೌರ್ಜನ್ಯದ ಬಗ್ಗೆ ಮತ್ತು ಈ ವ್ಯಕ್ತಿ ಅಲ್ಲಿ ಭೂಮಿಗಳು ಯಾವ ಥರ ಹಗರಣ ಮಾಡ್ಕೊಂಡಿದ್ದಾನ. 10 ಎಕರೆ ಭೂಮಿ ಇದ್ದಂಥ ವ್ಯಕ್ತಿಗೆ ಮತ್ತು 19 ಎಕರೆ ಭೂಮಿ ಕೊರಳಿ ಗ್ರಾಮ ಮುಧೋಳ ತಾಲೂಕಿನಲ್ಲಿ ಕೊಡ್ತಾರ. ಅವೆಲ್ಲ ಎವಿಡೆನ್ಸ್ನು ಹಚ್ಚಿದ್ದೈತಿ ಅಂತೇಳಿ 2007 ಗಿಳಿಪಾಡ ಆಗಿ ಇಲ್ಲಿ ಜಮೀನು ಸರ್ಕಾರದಿಂದ ಬೋರ್ಡು ಹಾಕಿ ಸರ್. ಹಾಂ ಸರ್, ಸರ್ಕಾರದ ಬೋರ್ಡ್ ಹಾಕಿ ಆ ಬೋರ್ಡ್ ಕಿತ್ತುವುದ ತಾನೇ ಉಂಟಾನ. ನೀವು ಸರ್ವರ್ದ ಸರ್ಕಾರಿ 10 ಎಕರೆ ಭೂಮಿಯಲ್ಲಿ ಸರ್ವರ್ದಾಗಿದೆ ಅದ ಸರ್. ಬರ್ತಾರೆ ಏನದ ಸರ್, ಆ ಸರ್ಕಾರಿ ಭೂಮಿ ಒಳಗೆ ಹಚ್ಕೊಡ್ಬೇಕು. ಇದನ್ನ ಏನು ಸರ್, ಇದನ್ನ ಇದ್ರಾಗ ಹಚ್ಕೊಡ್ಬೇಕು. ಇದ್ರಾಗ ಹಚ್ಕೊಡ್ಲಿ ಸರ್. ಆಯ್ತು. ಇದ್ರಾಗ 2007 ತುಳಿಯೊಳಗೆ ಜಮೀನು ಕೊಟ್ಟಾಗ ಸರ್. 1980, 82 ಸೆಕೆಂಡ್ ಬರ್ರಿ ಒಂದು 15-20 ಎಕರೆ ಜಮೀನು ಮಾಡ್ಯಾನ. ಇಲ್ಲಿ ಸರ್ಕಾರ ಜಮೀನು ಭಾಳ ಸರ್ಕಾರ ಗಮನ ಕೊಡ್ತಾರೆ. ನಾನು ಬಿಜಿ ಆಫೀಸ್ಗೆ ಜಮೀನು ಸರ್ಕಾರ ಪಾಲು ಅನುಮತಿ ಆಗ್ತಾನೆ. ಬಡವ್ರು ಹಂಚಿರುತ್ತೆ, ಬಡವ್ರಿಗೆ ಹಂಚಿಲ್ಲ. ನಾವು ಮನೆ ಕೊಟ್ಟೇವೆ ಮಂದಿಗೆ ಹತ್ತಕ್ಕೆ ಅದನ್ನು ಏನು ಮಾಡಿಲ್ಲ. ಅವನ್ನ ತೊಗೊಂಡು ಪಾಪ ದೂರ ಕೊಟ್ಟಿದ್ದಕ್ಕೆ ಏನು ಮಾಡ್ಯಾನ ಸರ್, ತನ್ನ ಹೆಂಡತಿಗೆ ಮುಂದೆ ಮಾಡಿ ರೇಪ್ ಕೇಸ್ 2014 ಹಾಕಿದ್ವಿ. ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಒಂದು ಸಾರವಾಡ ಗ್ರಾಮದಲ್ಲಿ ಮಲ್ಲಿಕಾರ್ಜುನ್ ಹುಚ್ಚಪ್ಪ ಬಟ್ಗಿ ಎನ್ನುವ ಒಂದು ವ್ಯಕ್ತಿ ತನ್ನ ಏನು ಅಲ್ಲಿ ಜನರ ಮೇಲೆ ದೌರ್ಜನ್ಯ ಮತ್ತು ದುರ್ಬಳಕೆ ಮಾಡೋದು, ಒಂದು ಸಾರ್ವಜನಿಕರ ಮೇಲೆ ಒಂದು ಭಯವನ್ನು ಏನು ಹುಟ್ಟಿಸಿದ್ದಾನ, ಅದರ ಕುರಿತು ನಾವು ಇವತ್ತು ಜಿಲ್ಲಾಧಿಕಾರಿಗೆ ಗಮನಕ್ಕೆ ತಂದಿದ್ದೀವಿ. ಮತ್ತು ಸರ್ಕಾರಿ ಯೋಜನೆಗಳ ನಮ್ಮ ದಲಿತ ಬಾಂಧವರಿಗೂ ಹಾಗೂ ಬಡ ಜನರಿಗೆ ಸಿಗುವಂಥ ಲಾಭಗಳು ತನ್ನ ವೈಯಕ್ತಿಕ ಪ್ರಭಾವ ಹಾಗೂ ಸುಳ್ಳು ರಚಿಸಿ ಏನೈತಿ ಕುರುಳಿ ಗ್ರಾಮದಲ್ಲಿ 19 ಎಕರೆ ಭೂಮಿ ಮತ್ತು ಪುನರ್ವಸತಿ ಕೃಷ್ಣ ಮೇಲ್ದಂಡೆ ಪುನರ್ವಸತಿ ಆವಾಸ ಯೋಜನೆ, ರಾಜೀವ್ ಗಾಂಧಿ ಆವಾಸ ಯೋಜನೆ, ಸರ್ಕಾರದಿಂದ ಬರುವಂಥ ಯೋಜನೆಗಳು ಏನು ಬಡು ಬಾಂಧವರಿಗೆ ತಲುಪಬೇಕಿತ್ತು, ಈ ವ್ಯಕ್ತಿ ಏನೈತಿ ಅಧಿಕಾರಿಗಳಿಗೆ ಭಯಪಡಿಸಿ ಅಥವಾ ಅಧಿಕಾರಿಗಳಿಗೆ ಏನು ಇದು ಮಾಡ್ಯಾನ ಅದು ನಮ್ಮ ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದೈತಿ. ಅವು ಏನೇನು ಸಾಕ್ಷಿ ಅದಾವ ಅನ್ನೋದು ಸುಳ್ಳು ರಚಿಸಿ ಏನು ಭೂಮಿ ಪಡೆದಿದ್ದೈತಿ ಅದು ವಶಕ್ಕೆ ಪಡ್ಕೋಬೇಕು ಸರ್ಕಾರ. ಎರಡನೇದೇನೈತಿ, ಸರ್ಕಾರಿ ಜಮೀನು 10 ಎಕರೆ ಇಲ್ಲಿ ಸಾರವಾಡ ಗ್ರಾಮದಲ್ಲಿ ಇದ್ದಲ್ಲೇ ಆ ಭೂಮಿ ಏನೈತಿ ಸರ್ಕಾರದಂತೇಳಿ ಅಲ್ಲಿ ಭೂಮಿ ಸರ್ಕಾರಲ್ಲಿ ಹಚ್ಚಿದ್ದು ಬೋರ್ಡನ್ನು ಕಿತ್ತು ಹಾಕಿ ಆ ಭೂಮಿಯಲ್ಲಿ ಮತ್ತೊಂದು ರೈತನಿಗೆ ಒಂದು ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾನ. ಅದು ಏನೈತಿ, ಈಗ ನಾಳೆ ಜಿಲ್ಲಾಧಿಕಾರಿ ಅವರು ಒಂದು ಪೊಲೀಸ್ ತಂಡಕ್ಕೆ ರಚಿಸಿ ತನಿಖೆ ಮಾಡ್ತೀನಿ ಅಂತ ಹೇಳ್ಯಾರ. ಅದು ತನಿಖೆ ಸಂದರ್ಭ ಏನು ಮಾಡಬೇಕು, ಆ ಹೊಲದ ಒಳಗೆ ಏನು ಯಾರು ಬಿತ್ತಾರಲ್ಲ ಅದು ಎಲ್ಲ ತೆರೆಗೊಳಿಸ್ಬೇಕು. ಆಮೇಲೆ ಆ ಭೂಮಿ ಏನೈತಿ ಅಲ್ಲಿ ಇದ್ದಂಥ ಸ್ಥಳೀಯ ಸಾರವಾಡ ನಿವಾಸಿಗಳಿಗೆ ಬಡು ಜನರಿಗೆ ವಿತರಣೆ ಆಗಬೇಕು ಅಂಥೇಳಿ ಇದು ಮಾಡ್ತೀನಿ. ಆಮೇಲೆ ಕುರುಳಿ ಗ್ರಾಮದ ಮುಧೋಳ ತಾಲೂಕಿನ ಅಲ್ಲಿ ಪಡೆದಂಥ ವಸತಿ ಯೋಜನೆ ಪುನರ್ವಸತಿ ಯೋಜನೆಯಲ್ಲಿ ಪಡೆದಂಥ 5 ಮನೆಗಳು
ಆಮೇಲೆ ಅದೇ ಥರ ರಾಜೀವ್ ಗಾಂಧಿ ಆವಾಸ್ ಯೋಜನೆ ಒಳಗೆ ಪಡೆದಂಥ ಮನೆಗಳು ನಿವೇಶನಗಳು ಈ ಎಲ್ಲ ಹಿಂಬು ಪಡಿಬೇಕು. ಯಾಕಂತ ಹೇಳಿದ್ರೆ ಕಾನೂನು ಮತ್ತು ನಿಯಮ ಪ್ರಕಾರ ಒಂದು ರೌಡಿ ಶೆಟ್ಟರಿಗೆ ಈ ಥರ ಸರ್ಕಾರಿ ಸೌಲಭ್ಯಗಳನ್ನು ಇದನ್ನ ಮಾಡ್ತಾ ಇದ್ದಾನ. ಬಡು ಜನರಿಗೆ ಸಿಗುವಂಥ ಸೌಲಭ್ಯಗಳು ಏನದ ಕಸಿದುಕೊಂಡಾನ, ಕಳೆದು ಮಾಡಿಕೊಂಡಾನ ಅಂಥೇಳಿ ನಮ್ದೊಂದು ಆರೋಪ ಐತಿ. ಈ ನಮ್ಮ ಬೇರೆ ಬೇರೆ ದಲಿತರ ಸಂಘಟನೆಗಳಿಗೆ ನಾನು ಮನವಿ ಮಾಡ್ತೀನಿ, ಈ ಪೀಡಿತ ದಲಿತರಿಗೆ ನ್ಯಾಯ ಒದಗಿಸ್ಬೇಕು ಅಂಥೇಳಿ ನಮ್ಮ ಜಿಲ್ಲೆ ಹಾಗೂ ಬೇರೆ ಯಾರ್ಯಾರು ಇದು ದಲಿತ ಸಂಘರದಾರ ಎಲ್ಲ ಸಂಘಟನೆಗಳು ಮುಂದಾಗಿ ಈ ಬಡವರಿಗೆ ಒಂದು ನ್ಯಾಯ ಒದಗಿಸ್ಬೇಕು ಅಂಥೇಳಿ ನಾನು ಸಂಘಟನೆ ಅಧ್ಯಕ್ಷಗಳಿಂದ ಮತ್ತು ಸಮಾಜ ಹೋರಾಟಗಾರಗಳಿಂದ ಒಂದು ಮನವಿ ಮಾಡ್ತಾ ಇದ್ದೀನಿ. ಅನ್ಯಾಯ ಏನಂತ ಹೇಳಿದ್ರೆ ಈ ಮುದುಕನ ಮೇಲೆ ಈ ಈಶ್ವರ ನಾಟೇಕರ್ ಅಂತ ಹೇಳಿ ಇವ್ರ ಭೂಮಿ ಪಡಿಲಿಕ್ಕೆ ಏನು ಮಾಡಿದ್ದಾನ, ಇವ್ರ ಮೇಲೆ ಒಂದು ಸುಳ್ಳು ಕೇಸ್ ಹಾಕಿದ್ದಾನ, ರೇಪ್ ಅಂತ ಹೇಳಿ. ಅವು ಏನು ಮಾಡಿದಾನ, ರೇಪ್ ಅಂತ ಹೇಳಿ ಹೆದರಿಸಿ ಸಮಾಜ ಒಳಗೆ ಹೆಸರು ಕೆಡ್ತಾನ ಅಂತ ಹೇಳಿ ಇವನು ಹೊಲ ತಗೊಂಡಿದ್ದೈತಿ. ಅದು ಸಾಕ್ಷಿ ಐತಿ. ಇದರ ಮೇಲೆ ಪರಿಶೀಲನೆ ಮಾಡಬೇಕು. ಆಮೇಲೆ ಈ ಹೊಲದೊಳಗೆ ಮನೆಯೊಳಗೆ ಕೆಲಸ ಮಾಡಿದವ್ರಿಗೆ ನಾನು ನಿಮ್ಗೆ ಇದನ್ನ ಮಾಡ್ತೀನಿ, ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೇಳಿ ಈ ವ್ಯಕ್ತಿ ಇವನು 3-4 ಸಾವಿರ ರೂಪಾಯಿ ತನ್ನ ಪ್ಲಂಬಿಂಗ್ ಕೆಲಸ ಮಾಡ್ಕೊಂಡು ಆ ವ್ಯಕ್ತಿದು ಪ್ಲಂಬಿಂಗ್ ರೊಕ್ಕ ಕೊಟ್ಟಿಲ್ಲ. ಒಟ್ಟಾರೆ ಸಾರವಾಡ ಗ್ರಾಮದಲ್ಲಿ ಮಲ್ಲಿಕಾರ್ಜುನ್ ಹುಚ್ಚಪ್ಪ ಬಟ್ಗಿ ಅನ್ನುವ ವ್ಯಕ್ತಿ ತಮ್ಮ ಒಂದು ದಲಿತ ಮತ್ತು ಒಂದು ಸಮಾಜದ ಹೋರಾಟಗಾರ ಅಂಥೇಳಿ ತಮ್ಮದು ಹೋರಾಟದ ಇದನ್ನು ಜನರನ್ನ ವಂಚಿತ ಮಾಡ್ಕೋತ ಮತ್ತು ಜನರಿಗೆ ಬರುವಂಥ ಲಾಭಗಳಿಗೆ ಯಾವ ಥರ ಅವ ಕೊಚ್ಚ ಹಾಕ್ತಾ ಇದ್ದಾನೆ ಅನ್ನೋದು ಅದು ನಾವು ಸಾರ್ವಜನಿಕರ ಗಮನಕ್ಕೆ ತಂದೀನಿ. ಈ ವ್ಯಕ್ತಿಗಳಿಂದ ಅಧಿಕಾರಿಗಳೂ ಆಗಲಿ ಹುಷಾರಿರಬೇಕು ಅಂಥೇಳಿ. ಯಾಕಂತ ಹೇಳಿದ್ರೆ ಇವ ಮೋಸಗಾರ. ತಾವು ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದೆ ಬರುವ ದಿನಗಳಲ್ಲಿ ಈ ಹುಚ್ಚಪ್ಪ ಬಟ್ಗಿ ಸಲುವಾಗ ನಾವು ಮುಂದಿನ ಕ್ರಮಕ್ಕೆ ನಾವೇನೈತಿ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ಸರ್ಕಾರನ ಕೊಟ್ಟಿದ್ದೈತಿ. ಏನು ಮಾಡಿದ್ದೈತಿ ಇಲ್ಲೇ ಸರ್ಕಾರಕ್ಕೆ ಏನು ಮಾಡ್ತಾನೆ, ಯಾವ ಥರ 420 ಪಿತೂರಿ ಮಾಡ್ತಾನೆ ಅಂತ ಹೇಳಿದ್ರೆ, ಸರ್ಕಾರ ಇಲ್ಲಿ 10 ಎಕರೆ ತಗೊಂಡು ನನಗೆ ನನ್ನ ಊರ್ಲಿಂದ ಬಹಿಷ್ಕಾರ ಬಹಿಷ್ಕಾರ ಮಾಡಿದ್ದೈತಿ. ಸಮಾಜ ನಾನು ಬಹಿಷ್ಕಾರ ಮಾಡಿದ್ದೈತೆ ಅಂತೇಳಿ ಸಮಾಜ ಬಹಿಷ್ಕಾರ ಮಾಡಿಲ್ಲ. ಸುಳ್ಳು ಹೇಳಿ ಏನು ಮಾಡ್ತಾನೆ, ಕುರುಳಿ ಗ್ರಾಮ ಮುಧೋಳ ತಾಲೂಕಿಗೆ ಅಲ್ಲಿ ಜಿಲ್ಲಾಧಿಕಾರಿ ಮೇಲಿನದವ್ರಿಗೆ ಲೆಟರ್ ಬರೋದು, ನನ್ನ ಈ ಭೂಮಿಯನ್ನು ನೀವು ವಶಕ್ಕೆ ಪಡೆದು ನನಗೆ ಭೂಮಿ ಕೊಡ್ರಂತಾನ. ಅಲ್ಲಿ 19 ಎಕರೆ ಭೂಮಿ ಪಡ್ಕೊಂಡು ಇಲ್ಲಿನೂ 10 ಎಕರೆನೂ ಭೂಮಿ ಇನ್ನೂ ಉಂಡ್ತಾ ಇದ್ದಾನ. ಅಂದಮೇಲೆ ಅವನು ವಿರುದ್ಧ ಧ್ವನಿ ಎತ್ತಬೇಕಾಯ್ತು ಅಂತ ಹೇಳಿದ್ರೆ ಜನ ಏನು ಮಾಡ್ತದೆ, ಭಯ ಪಡಿತದೆ. ಆ ಕಾರಣದಿಂದ ಏನೈತಿ ಇವತ್ತು ನಾವು ಜಿಲ್ಲಾಧಿಕಾರಿಗೆ ನಾನು ಒಂದು ಸಾಮಾಜಿಕ ಹೋರಾಟಗಾರ, ನನ್ನ ಎಲ್ಲ ಪೀಡಿತ ಜನರಿಗೆ ಹೋರಾಟ ಮತ್ತು ನ್ಯಾಯ ಒದಗಿಸಬೇಕು ಅಂತೇಳಿ ಈ ಈಶ್ವರ ನಾಟಕರ್ ಅವ್ರ ಹತ್ರ ನಾನು ಬಂದರು. ಎಲ್ಲ ಅವ್ರದ್ದು ಮೌಖಿಕ ಆ ಊರ್ದು ಇದು ಪಡೆದ ನಂತರ ನಾನು ಆ ಮಾಹಿತಿ ಹಕ್ಕು ಕಾಯ್ದೆನಲ್ಲಿ ಎಲ್ಲ ದಾಖಲಾತಿಗಳನ್ನು ಬಾಗಲಕೋಟೆ ಜಿಲ್ಲೆ ಮತ್ತು ಮುಧೋಳ ತಾಲೂಕಿನಿಂದ ಎಲ್ಲ ದಾಖಲಾತಿಗಳನ್ನು ಪಡೆದ ನಂತರ ಎಲ್ಲ ದಾಖಲಾತಿಗಳನ್ನು ನನಗೆ ಇದನ್ನು ತೋರಿಸಿದ ನಂತರ ಇವನು ಮಾಡಿದಂಥ ಇದನ್ನು ಏನೈತಿ ಪೂರ್ತಿ ಇವತ್ತು ಜಿಲ್ಲಾಧಿಕಾರಿಗೆ ತಂದು ಕೊಟ್ಟಿದ್ದೈತಿ. ನನ್ನ ಹತ್ರ ದಾಖಲಾತಿ ಅದಾವ ಸುಮಾರು 60 ಪುಟಗಳು. ಯಾವ ಥರ ಈತ ಬರೆದಂಥ ಸರ್ಕಾರಿ ಆದೇಶಕ್ಕೆ ಮಾಡಿದಂಥ ದಾಖಲಾತಿಗಳು ಎಲ್ಲ ನನ್ನ ಹತ್ರ ಇದಾವೆ. ನಮ್ದೇನು ಡಿಮಾಂಡ್ ಅಂತ ಹೇಳಿಲ್ಲ. ಒಂದು ದಲಿತರಿಗೆ ಸಮಾಜಕ್ಕೆ ಒಂದು ಹೋರಾಟಗಾರ, ನಾನು ಸಮಾಜಕ್ಕೆ ಒಳ್ಳೆ ಮಾಡುವುದು ಬಿಟ್ಟು ಅವ್ರು ಬಂದಂಥ ಯೋಜನೆಗಳು ಮತ್ತು ಅವ್ರಿಗೆ ಬಂದಂಥ ಇದ್ದಂಥ ವೈಯಕ್ತಿಕ ಲಾಭ ಪಡ್ಕೊಳಿಕತ್ತಾನ. ತನ್ನ ಕುಟುಂಬಕ್ಕೆ ಸರ್ಕಾರಿ ಅಧಿಕಾರಿಗಳನ್ನು ನಿವೇಶನ ಇದ್ದಾವು, ಒಂದು ಪುನರ್ವಸತಿ ಒಳಗೆ ಪಡಿತಾನ, ಒಂದು ರಾಜೀವ್ ಗಾಂಧಿ ವಸತಿ ಒಳಗೆ ಪಡಿತಾನ, ಮತ್ತು ಅದೇ ಆಧಾರದ ಮೇಲೆ 19 ಎಕರೆ ಭೂಮಿ ಪಡಿತಾನ ಅಂದಮೇಲೆ ಒಂದು ವ್ಯಕ್ತಿಗೆ 30 ಎಕರೆ ಭೂಮಿ ಅಂತ ಹೇಳಿದ್ರೆ ನಮ್ದೇನು ಕೊಡ್ಲಿ ಬೇಡ ಅಂತ ಹೇಳಲ್ಲ. ಆದ್ರೆ ಆ ಯೋಜನೆ ಬಡು ದಲಿತರಿಗೆ ಇತ್ತು ಅಂತ ಹೇಳಿ ನಾನು ಒಂದು ಸಮಾಜದ ಒಂದು ಮುಖಂಡ ಹೋರಾಟಗಾರ ಅಂಥೇಳಿ ಸರ್ಕಾರಿ ಅಧಿಕಾರಿಗಳಿಗೆ ಭಯ ಹುಟ್ಟಿಸಿ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಈ ನಿವೇಶನಗಳನ್ನು ಮತ್ತು ಈ ಭೂಮಿ ಪಡೆದಿದ್ದಾನಂಥೇಳಿ ಇವತ್ತು ನಾವು ಜಿಲ್ಲಾಧಿಕಾರಿ ಗಮನಕ್ಕೆ ತಂದೀವಿ. ಮುಂದೆ ಅದಕ್ಕೆ ಅವಶ್ಯಕತೆ ಬಿದ್ದಂಥ ಕ್ರಮನೂ ನಾವು ಮುಂದುವರಿಸ್ತೀವಿ. ಅದಕ್ಕೆ ಕಸ್ಕೋಬೇಕು. ಈಗ ಇವತ್ತು ಗಮನಕ್ಕೆ ತಂದೀವಿ, ಸರ್ಕಾರ ಗಮನಕ್ಕೆ ಈ ಜಿಲ್ಲಾಧಿಕಾರಿಗೆ
ಅವಾಗ ಸರ್ಕಾರಿ ಜಮೀನು ಹೋಗಿದ್ದು ಅವನೇ ಉಳ್ಳಾಗ್ತಾನೋ ಕಸೋರಿ ಬಡವ್ರಿಗೆ ಅಂತಿರತ್ತೆ ಮನವಿ ಕೊಟ್ಟಿದ್ದು ನನಗೆ ದಾಖಲಾತಿ. ಇನ್ನೂ ತನ ಯಾವುದು ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟರು ಅದು ದಾಖಲಾತಿ ನನ್ನ ಕಡೆ ಏನೂ ಕ್ರಮ ತೊಗೊಂಡಿಲ್ಲ. 2000 ಮಾಡೀನಿ, 2021 ಮಾಡೀನಿ ರೀ. ನಮ್ಮ ಮೇಲೆ ಕೇಸ್ ಆಗಿದಾಗ ಮಾಡೀನಿ, ಏನೂ ಕ್ರಮ ತೊಗೊಂಡಿಲ್ಲ. ಸುಮ್ಮನೆ ಹೆಸರಿಗೆ ಇಲ್ಲ ಏನೂ ಆಗೋದಿಲ್ಲ. ಏನೈತಿ ನಾವು ಮುಂದೆ ಈ ಅಧಿಕಾರಿಗಳಿಗೆ ಏನೈತಿ ಯಾವ ಥರ ಇದನ್ನ ಮಾಡ್ತಾನ, ಏನು ಪ್ರೆಷರ್ ಹಾಕ್ತಾನ ಅದು ನಮ್ಗೆ ಗೊತ್ತಿಲ್ಲ. ಮುಂದೆ ಬರೋ ದಿನಗಳಲ್ಲಿ ನಾವು ಮಾತ್ರ ನ್ಯಾಯಾಲಯಕ್ಕೆ ಹೋಗೋದು ನಿರ್ಧಾರ ಮಾಡ್ಕೊಂಡಿದ್ದೀವಿ. ಈ ಪಾಪ ನಮಗೆ 2021 4 ವರ್ಷಗಳಿಂದ ಈ ಅಧಿಕಾರಿಗಳು ಏನು ಮಾಡ್ತಾರೆ? ಇನ್ನೊಂದು ನಮ್ಮ ಜೀವ ಬೇರೆ ಕೊಡ್ತಾನ. ಇವ್ರಿಗೆ ಏನೋ ಆದ್ರೆ ಅವನೇ ಹೊಣೆಗಾರ, ಅವನೇ ಜವಾಬ್ದಾರ. ಯಾಕಂದ್ರೆ ಜೀವ ಈಗ ಇವ್ರು ಹೋದ್ರ ನಂತರ ಇವ್ರ ಊರ್ ಒಳಗ ಕಿರ್ಕೊಳ್ ಮಾಡಿದ್ನ ಅಂತ ಹೇಳಿದ್ರೆ ಮಾಡ್ತಾನೆ. ಏನಾರ ಮಾಡಿದ್ನ ಅಂತ ಹೇಳಿದ್ರೆ ಕೇಸ್ ಅಥವಾ ಏನಾರ ಒಂದು ಕೇಸ್ ಹಾಕ್ತಾನೆ ನಮ್ಮ ಹುಡುಗರ ಮೇಲೆ. ಅದಕ್ಕೆ ಸರ್ಕಾರ ಹೊಣೆಗಾರ ಆಗುತ್ತೆ. ಅವನ ಮೇಲೆ ಕ್ರಮ ತಕ್ಷಣ ತಗೋಬೇಕು. ಭಾಳ ಮಂದಿ ಮೇಲೆ ಕೇಸ್ ಮಾಡಿದ್ರು. ಅಟ್ರಾಸ್ ಕೇಸ, ರೇಪ್ ಕೇಸ, ಮತ್ತೊಂದು ಜಾತಿ ಅವ್ರಿಗೆ. ಹಿಂಗಾಗಿ ಸರ್ಕಾರನ ಅವನ ಮೇಲೆ ಕ್ರಮ ತೊಗೊಂಡು ಅವನು ಇಲ್ಲಿ ಜಮೀನು ಕಸ್ಕೊಂಡು ಕೊಟ್ಟೈತ್ರಿ. ಅಲ್ಲೇ ಇರ್ಬೇಕಾಗಿತ್ತವ. ಇಲ್ಲಿ ಆಧಾರ್ ಕಾರ್ಡ್ ರದ್ದು ಆಗ್ಬೇಕು, ಅವಂತು ಅಲ್ಲೇ ಆಧಾರ್ ಕಾರ್ಡ್ ಆಗ್ಬೇಕು. ಇಲ್ಲಿ ಅವ ಬರ್ಲಾಕ ಆಗೋದಿಲ್ಲ, ಇಲ್ಲಿ ಸಂಬಂಧ ಇಲ್ಲ. ಅಲ್ಲಿ ಇನ್ನೊಂದು 420 ಅಂತ ಹೇಳಿದ್ರೆ ಒಂದು ಇಲ್ಲಿದು ಮನಿದು ಉತಾರಿ ಒಂದು ಏನೈತಿ ಗೊತ್ತಂದ್ರೆ ಮಲ್ಲು ಹುಚ್ಚಪ್ಪ ಬಟ್ಗಿ ಅಂತ ಹೇಳ್ತಾನೆ, ಮತ್ ಮಲ್ಲಿಕಾರ್ಜುನ್ ಅಂತ ಹೇಳಿ 2-3 ಹೆಸರ ಮಲ್ಲಪ್ಪ ಮಲ್ಲಿಕಾರ್ಜುನ್ ಹಿಂಗೆ ಹೆಸರು 2-3 ಹಾ. ಮತ್ತೆ ಇದು ಏನಾಗ್ತದ 420 ಕೇಸ್ ಆಗ್ತದೆ. ಮತ್ತೆ ಸುಳ್ಳವ ದೊಡ್ಡ ಲೀಡರ್ ಅಂತೇಳಿ ವಾಲ್ಮೀಕಿ ಸಮಾಜ ಜಿಲ್ಲಾದ ಇದು ರಾಜ್ಯದ ಅಧ್ಯಕ್ಷ ಅಂತೇಳಿ ಜನರು ಮೋಸ ಮಾಡ್ಲಾಗ್ತೇನೆ. ನ್ಯಾಯ ಬೇಕು. ಅವ್ನು ಇಲ್ಲಿ ಗಡೀಪಾರ ಆಗ್ಬೇಕು. ಏನ್ರಿ ಕ್ರಮ ತಗೋಬೇಕು. ಧಾರವಾಡದಿಂದ ಅವಂಗ ಹೊರಗೆ ಹಾಕ್ಬೇಕು. ಜಮೀನ್ ಐತಲ್ಲ ಸರ್ಕಾರ ಜಮೀನ, ಅದು ಬಡವರು ಈ ಮನವಿ ಕೊಟ್ಟು ಅವ್ರಿಗೆ ಹಂಚ್ಬೇಕು. ಮನವಿ ಇದು ಕೊಟ್ಟೇವ್ ನಾ, ಜಿಲ್ಲಾಧಿಕಾರಿ ಕೊಟ್ಟೇವು, ತಹಸೀಲ್ದಾರ್ ಕೊಟ್ಟೇವ್ರಿ. ತಕ್ಷಣ ಕ್ರಮ ತಗೋಬೇಕಾ ಅತ್ತಿ ಕೊಡ್ಬೇಕು, ನಮಗೆ ಕೊಡ್ಬೇಕು. ಮಲ್ಲಿಕಾರ್ಜುನ್ ಬಟ್ಗಿ ನಮ್ಮ ಜಾಗ ಕಬಳಿಸ್ಯಾನ್ರಿ. ನಮಗೆ ದುಡ್ಡಿನ ವ್ಯವಹಾರದಾಗ ಮೋಸ ಮಾಡ್ಯಾನ. ನಾವು ವಾಲ್ಮೀಕಿ ಸಮಾಜ, ಅವನು ನಮ್ಮ ವಾಲ್ಮೀಕಿ ಸಮಾಜ, ನಮ್ಮ ವಾಲ್ಮೀಕಿ ಸಮಾಜ ಮೋಸ ಮಾಡ್ಯಾನ. ನಮ್ಮ ಕೆಲವು ಹುಡುಗರನ್ನ ದುಡಿಸೋ ನಾನು ಪಗಾರ ಕೊಟ್ಟಿಲ್ಲ, ಹೆಣ್ಮಕ್ಳು ದುಡಿಸೋ ನಾನು ಪಗಾರ ಕೊಟ್ಟಿಲ್ಲ. ಅವನ ಮೇಲೆ ಕ್ರಮ ತಗೋರಿ. ಈ ಜಿಲ್ಲಾಧಿಕಾರಿ ಮನವಿ ಕೊಟ್ಟೇವ್ರಿ, ಇನಾಮದಾರ ಸಾಹೇಬ್ ಕರ್ಕೋಗಿ ಮನವಿ ಕೊಟ್ಟೇವ್ರಿ. ಏನು ಮಾಡ್ಯಾರ ನಿಮ್ಗೆ? ಏನಲ್ಲಿ ನಿಮ್ಮ ಹಿಂದಿಂದ ಏನೇನು ದೌರ್ಜನ್ಯ ಆಗಿದ್ದೆ? ನಮ್ಮ ಮೇಲೆ ದೌರ್ಜನ್ಯ, ರೇಪ್ ಕೇಸ್ ಕೊಟ್ಟಿದ್ದ ನಮ್ಮ ಮೇಲೆ. ನಮ್ಗೆ 70-72 ಸಾವಿರ ರೀ. ಅವನ ಹೆಂಡತಿ ಕಡೆ ರೇಪ್ ಕೇಸ್ ಕೊಡ್ತಿದ್ದ. ಮತ್ತು ಭಾಳ ಸಮಸ್ಯೆ ಗೋಳ ಬೆಳೆತನ ಅಪ್ಸತ್ತಾಗ ನಮ್ಮ ಮೇಲೆ ಗುಂಡಾಗಳನ್ನು ಇಟ್ಟಿದ್ದು ಮಾಡಿದ, ಸಮಸ್ಯೆ ಮಾಡಿದ ನನಗೆ. ಈ ಜಾಗ ಸಮುದಾಯ ಭವನ ಕಟ್ತಿದ್ದೆ ಸುಳ್ಳು ಹೇಳಿ ನಮ್ಮ ಜಾಗ ಇರ್ಲಾಕ ಜಾಗ ಇದ್ದಿಲ್ಲ, ಅದನ್ನು ಕಬಳಿಸ್ಯಾನು. ಅದನ್ನು ಸಂಪೂರ್ಣ ಹೊಳೆ ಪುನಃ ಕೊಡಂಗೆ ಮಾಡ್ತಾರೆ. ಜಿಲ್ಲಾಧಿಕಾರಿ ಮನವಿ ಕೊಟ್ಟೇವಿ. ಯಾರು ಇವರು? ಯಾರು? ಮಲ್ಲಿಕಾರ್ಜುನ್ ಬಟ್ಗಿ ಅಂದ್ರೆ ಯಾರು ಇವರು? ನಿಮ್ಮ ಊರವರು ಯಾರು? ಎಲ್ಲೇ ಇರೋರು? ಅವನು ಈ ಕುರುಳಿ ಗ್ರಾಮದಾಗ ಗಡೀಪಾರ ಆಗ್ಯಾನ. ಇಲ್ಲಿ ಸಾಲದಾಗ ಇರಬಾರ್ದಮ್ಮ. ಆದ್ರೆ ಅಲ್ಲಿ ಜಮೀನು ತಿಂತಾನು, ಇಲ್ಲಿ ಜಮೀನು ತಿಂತಾನು. ಅವನ ಮೇಲೆ ಕ್ರಮ ತಗೋಬೇಕಂತೇಳಿ ನಮ್ಮ ಮನವಿ ಕೊಟ್ಟೇವಿ. ಅವ್ರು ಎದಕ್ಕೆ ಗಡೀಪಾರ ಮಾಡಿದ್ರು? ಗಡೀಪಾರ 2007 ರೋಡಿ ಸೆಲ್ಟರ್ ಕೇಸ್, 2007 ರೋಡಿ ಸೆಲ್ಟರ್ ಕೇಸ್ ಆಗೈತಿ. ಆದರೂ ಅವ ಅಣ್ಣ ಬಂದು ಇಲ್ಲೇ ನಿಲ್ಸ್ಯಾನ. ಮತ್ತು ಸರ್ಕಾರ ಮೇಲೆ ಕ್ರಮ ತೊಗೊಂಡಿಲ್ಲ. ತಕ್ಷಣ ಕ್ರಮ ತೊಗೊಂಡು ಅವನು ಮತ್ತೆ ಗಡೀಪಾರು ಮಾಡಬೇಕು. ಇಲ್ಲಿ ಜಮೀನು ಬಡವ್ರಿಗೆ ಹಂಚಬೇಕು. ಈಗ ನೀವು ಹೇಳೋ ಪ್ರಕಾರ ಇಲ್ಲಿನ ಭೂಮಿ ತೊಗೊಂಡಾರವರು, ಅಲ್ಲಿನ ಭೂಮಿ ಹಾಂ, 2 ಕಡೆ ಭೂಮಿ. ಅಲ್ಲಿ ಒಂದು 20 ಎಕರೆ ಮಾಡ್ಯಾನು, ಇಲ್ಲಿ ಒಂದು 10 ಎಕರೆ ಸರ್ಕಾರಕ್ಕೆ ಹೋಗೈತಿ. ಆದರೂ ಅವನು ಒಳ್ಳೆ ಹಾಕ್ಯಾನು. ನಿಮ್ಮ ಮೋಸ ಏನು ಮಾಡ್ಯಾನ್ರಿ? ನಮ್ಮ ಮೋಸ ನಮ್ಮ ಸ್ವಂತ ಜಮೀನು ಜಾಗ ಇದು ಮಾಡ್ಯಾನ, ಕಬಳಿಸ್ಯಾನಲ್ಲ ಅವರೇ. ಅವನೇ ಮತ್ತೆ ಸಮುದಾಯ ಭವನ ಐತಿ, ಅಲ್ಲಿ ಮೂರ್ತಿ ಐತಿ, ಎಲ್ಲ ಐತಿ. ನಮ್ಮ ಸಮಾಜಕ್ಕೆ ಕಟ್ತಂತ ಗುಂಡಾಗಿ ದಬಾಣಿಕೆ ಮಾಡಿ ಸ್ವಲ್ಪ ಕಬ್ಜಾ ತೊಗೊಂಡು ಒಳ್ಳೆ ಒಂದು ಇಲ್ಲ ಒಳ್ಳೆ ಬರ್ಬೇಕು. ಅವು ಏನು ನಿಮ್ಮ ಜಿಲ್ಲಾಧಿಕಾರಿಗೆ ಏನು ತಿಳ್ಕೊಂಡಿರಿ? ಏನು ಮಾತಾಡಿದ್ರಿ? ಮನವಿ ಕೊಟ್ಟು ಬಂದೀವಿ. ಮನವಿ ಕೊಟ್ಟು ಬಂದಿರಿ. ಏನಂದ್ರೆ ಸಾಹೇಬ್ರೆ? ನಾವು ಅವನ ಮೇಲೆ ಕ್ರಮ ತಗೊಂಡಾರಿ. ಕ್ರಮ ತಗೊಂಡ ಸಮಸ್ಯೆ ಹೇಳ್ರಿ. ಈಶ್ವರ ನಲ್ಲಪ್ಪ ನಾಟಿಕರ್, ತಾವು ಎಲ್ಲಿ ಸಾರವಾಡ ಗ್ರಾಮ? ಸಾರವಾಡ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे।
हमारे कदम सच के साथ।